ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಮಾತಾಡ್ತಿರೋ ಗಾಡಿ ಬಂದುಬಿಟ್ಟು ಟಿ ವಿ ಎಸ್ ಅವ್ರದ್ದು TRX 300. ಈ ಗಾಡೀಲಿ ಯಾವ ರೀತಿ ಸ್ಪೆಸಿಫಿಕೇಷನ್ ಆ್ಯಡ್ ಮಾಡಿದ್ದಾನೆ ಅಂದರೆ ತುಂಬ ಸ್ಪೆಸಿಫಿಕೇಷನ್ ಆ್ಯಡ್ ಮಾಡಿದ್ದಾನೆ. ಈ ಸೆಗ್ಮೆಂಟಲ್ಲಿ ಈ ರೇಟ್ಗೆ ಯಾವ ಗಾಡೀಲೂ ಇಷ್ಟೊಂದು ಸ್ಪೆಸಿಫಿಕೇಷನ್ ಇಲ್ಲ. ನಿಜವಾಗ್ಲೂ ಇದು ತುಂಬ ಗಾಡಿಗಳಿಗೆ ಕಾಂಪಿಟೇಟರ್ ಆಗುತ್ತೆ, ಇನ್ಕ್ಲೂಡಿಂಗ್ KTM ಅಡ್ವೆಂಚರ್ ಆಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು, BMW GSS 300 ಇದೆಯಲ್ಲ ಅದಕ್ಕೂ ಆಗಿರ್ಬೋದು. ಅದಕ್ಕೂ ಕಾಂಪಿಟೇಟರ್ ಅಂತ ಆಗಿರ್ಬೋದು. ಯಾಕಂದರೆ ಇದ್ರಲ್ಲಿ ಕೊಟ್ಟಿರುವಂಥ ಸ್ಪೆಸಿಫಿಕೇಷನ್ಗಳು 299cc ಡುವೆಲ್ ಪಂಪ್ ಆಗಿರ್ಬೋದು, ಡುವೆಲ್ ಕೂಲಿಂಗ್ ಸಿಸ್ಟಮ್ ಆಗಿರ್ಬೋದು, ಡುವೆಲ್ ಬ್ರೀತಿಂಗು, ಡುವೆಲ್ ಓವರ್ ಹೆಡ್ ಕ್ಯಾಂಪು. ಈ ಸೆಗ್ಮೆಂಟಲ್ಲಿ ಯಾವ ಗಾಡೀಲೂ ಸಿಗೋಲ್ಲ ನಿಮಗೆ. ಇಷ್ಟು ಯುನೀಕ್ ಆಗಿರೋ ಫೀಚರ್ಗಳು ನಿಮ್ಗೆ ಯಾವುದ್ರಲ್ಲೂ ನೋಡೋಕ್ಕೆ ಸಿಗೋಲ್ಲ. ಯಾಕಂದರೆ ಇದರಲ್ಲಿ ಹೆಡ್ಲೈಟ್ಗಳಿದೆ ಅದು ಕೂಡ ನಿಮ್ಮ ಸ್ಪೀಡಿಗೆ ತಕ್ಕಂಗೆ ನೀವು ಯಾವ ರೀತಿ ಸ್ಪೀಡಲ್ಲಿ ಹೋಗ್ತಿರ್ತಾ ಆ ಸ್ಪೀಡಿಗೆ ಅಡ್ಜಸ್ಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಮತ್ತು 2 ಹೆಡ್ಲೈಟ್ ಕೊಟ್ಟಿದ್ದಾನೆ. ಇದು ಯಾಕೆ 2 ಹೆಡ್ಲೈಟಲ್ಲಿ ಯಾವ ರೀತಿ ವಿಶೇಷ ಅಂದರೆ, ಇವಾಗ ನಿಮ್ಗೊಂದು ಹೆಡ್ಲೈಟ್ ಹಾಳಾದ್ರೂ ಇನ್ನೊಂದು ಸೈಡ್ ಹೆಡ್ಲೈಟ್ ಆನಲ್ಲಿರುತ್ತೆ. ಯಾಕಂದರೆ ಇದ್ರದ್ದು ಎರಡರದ್ದು ಸರ್ಕ್ಯೂಟ್ ಚೇಂಜು. ಇವಾಗ 2 ಹೆಡ್ಲೈಟ್ ಪ್ರಾಬ್ಲಮ್ ಬಂದ್ರೂ DRLs ಆನ್ ಇರುತ್ತೆ. ಮತ್ತು ಇದ್ರದಲ್ಲಿ TPMS ಇದೆ, ಟೈರ್ ಪ್ರೆಷರ್ ಮಾನಿಟರ್ ಸಿಸ್ಟಮ್ಮು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಟೈರ್ ಪ್ರೆಷರ್ನ ನೀವು ಡಿಸ್ಪ್ಲೇಲೇ ಚೆಕ್ ಮಾಡ್ತಾ ಇರ್ಬೋದು. ಆಮೇಲೆ ಕ್ವಿಕ್ ಶಿಫ್ಟರು, ಟ್ರ್ಯಾಕ್ಷನ್ ಕಂಟ್ರೋಲು, ಸ್ಲಿಪ್ಪರ್ ಕ್ಲಚ್ಚು, ರೈಡ್ ಬೈ ವೈರು, ಕ್ರೂಸ್ ಕಂಟ್ರೋಲು, ಅಡ್ಜಸ್ಟಬಲ್ ಸಸ್ಪೆನ್ಷನ್ನು, ಎಷ್ಟೊಂದು ಫೀಚರ್ಗಳನ್ನ ಆ್ಯಡ್ ಮಾಡಿದ. ಸಸ್ಪೆನ್ಷನ್ನು, ಕ್ರೂಸ್ ಕಂಟ್ರೋಲ್ ನಿಮ್ಗೆ ಆಲ್ಮೋಸ್ಟ್ ಈ ಸೆಗ್ಮೆಂಟಲ್ಲಿ ಅದು ಕೂಡ 2 ಲ್ಯಾಕಲ್ಲಿ ಸ್ಟಾರ್ಟಿಂಗ್ ಫ್ರಮ್ 2 ಲ್ಯಾಕ್. ಈ ಗಾಡಿ ದಿನ ಪ್ರೈಸ್ ನನಗೂ ಕನ್ಫರ್ಮಾಗಿ ಗೊತ್ತಿಲ್ಲ. 2 ಲ್ಯಾಕ್ ಅಂತೇಳಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 2 ಲ್ಯಾಕ್ ಇದೆ. ಇವಾಗ KTM ಅಡ್ವೆಂಚರ್ ಆಗಿರ್ಬೋದು, ಹಿಮಾಲಯನ್ ಆಗಿರ್ಬೋದು, ನಿಮಗೆ ಬೇರೆ ಬೇರೆ ಯಾವ್ದು ಟೂರಿಂಗ್ ಗಾಡಿಗಳಾಗ ಅಥವಾ ಈ ಆಫ್ ರೋಡ್ ಗಾಡಿಗಳು ಸಿಗುತ್ತೆ, ಯಾವುದ್ರಲ್ಲೂ ಕ್ರೂಸ್ ಕಂಟ್ರೋಲ್ ಸಿಗೋಲ್ಲ. ಈ ಪ್ರೈಸ್ಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಈ ಗಾಡಿ ವರ್ತ್ ಅಂತಲೇ ಹೇಳ್ಬೋದು. ಈ ಗಾಡಿ ಕೆಲವೊಂದು ಕ್ಲಿಪ್ಸ್ನ ಹಾಕ್ತೀನಿ, ಹಾಗೆ ಸ್ಪೆಸಿಫಿಕೇಷನ್ನ ನಾನು ಡಿಸ್ಪ್ಲೇಲಿ ಮೆನ್ಷನ್ ಮಾಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ಗಾಡಿ ಆ ರೇಟ್ಗೆ ವರ್ತಾ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.